ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಿದೆ. ಆ ಸೋಲಿನ ವಿಚಾರವಾಗಿ ಈಗಾಗಲೇ ಅನೇಕ ನಾಯಕರು ಮಾತನಾಡುತ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಸೋಲು ವಿಚಾರ, ಕುಮಾರಸ್ವಾಮಿ ಅವರು ಇನ್ನಾದರೂ ಬುದ್ಧಿ ಕಲಿಬೇಕು. ಮೈಸೂರಿನಲ್ಲಿ ಸಿಎಂ ಇಬ್ರಾಹಿಂ ಅವರ ಮಾತಿದು. ನಾನು ಕುಮಾರಸ್ವಾಮಿ ಜೊತೆಯಲ್ಲಿದ್ದಾಗ 4 ಕೋಟಿ ಖರ್ಚು ಮಾಡಿ 20,000 ಲೀಡ್ನಲ್ಲಿ ಗೆದ್ರು. ಆದ್ರೆ ಈಗ ಏನಾಯ್ತು? ವಾಸ್ತವತೆಯ ಬಗ್ಗೆ ಸಿಎಂ ಇಬ್ರಾಹಿಂ ಮಾತನಾಡಿದ್ದಾರೆ. ಈಗ 150 ಕೋಟಿ ಖರ್ಚು ಮಾಡಿ 25,000ದಿಂದ ಸೋತಿದ್ದಾರೆ. ಹಾಗಾಗಿ ಇನ್ನಾದ್ರೂ ಬುದ್ಧಿ ಕಲೀರಿ ಎಂದಿದ್ದಾರೆ. ಈಗ JDSನಿಂದ ನೋವು ಉಂಡಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ಲ, ಸುಮಾರು ಒಂದು 12-13 ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ. ನಾನು ಇವರು JDS ಕುಮಾರಸ್ವಾಮಿ ಸರಿಯಾಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು. ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳಿದೆ, ನಾನಿದ್ದಾಗ 20,000 ಗೆದ್ರಿ ನೀವು, ಬರೀ 4 ಕೋಟಿ ಖರ್ಚು ಮಾಡಿ. ಈ ಕೇಂದ್ರದ ಮಂತ್ರಿ BJP 150 ಕೋಟಿ ಖರ್ಚು ಮಾಡಿ 25,000ಕ್ಕೆ ಸೋತ್ರಿ. ಇದುವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ. ಪಾಪ ನಿಖಿಲನ ಕೈಯಲ್ಲಿ ಹೇಳಿಸಿದ್ದಾರೆ, ಬೆಳೆಯೋ ಹುಡುಗ, ಇವರು ಹಾಳಾದರು, ಅವರಿಗೂ ಹಾಳು ಮಾಡಿದ್ರು. ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಅವತ್ತು ತಂದು ಕೊಟ್ಟಿದ್ದು. ಅಂಥ ಒಂದು ವ್ಯಕ್ತಿತ್ವವನ್ನು ಸೋಪು ನೀರಲ್ಲಿ ಹಾಕಿ ತೊಳೆದಂಗೆ ತೊಳೆದ್ಬಿಟ್ರು ಇವರು. ಸೊ ಹಾಗಾಗಿ ನಮಗೂ ನೋವಿದೆ. ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು, ಆದರೆ ಮಕ್ಕಳ ಕಡೆಯಿಂದ ಈ ಥರ ಆಗಿದೆ. ಇನ್ನೇನು ಅವರಿಗೆ ಪಾಪ ಅವರು ನಿಶಕ್ತರು, ಸ್ವಂತ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಅವರಿಗಿಲ್ಲ. ಕುಮಾರಸ್ವಾಮಿ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿದ್ದಾರೆ. ಸೊ ಅವರು ಕೂಡ ನ್ಯೂಸ್ಗಳಲ್ಲಿ ನನ್ನನ್ನು ಕೇಳಿದ್ದಾರೆ, ನೋಡಿದ್ದಾರೆ. ಅವರೇನಾದರೂ ಈ ವಯಸ್ಸಿನಲ್ಲಿ ಒಂದು ತೀರ್ಮಾನ, ಹೌದು ನಾನು ಮಾಡಿದ ತಪ್ಪಾಯಿತು, ತಪ್ಪು ತೀರ್ಮಾನ ತಗೊಂಡೆ ಅಂಥೇಳಿ ಸರಿ ತೀರ್ಮಾನ ತಗೊಳ್ಳೋದಾದರೆ ನಾವೆಲ್ಲರೂ ಚರ್ಚೆ ಮಾಡ್ಬೋದು. ಒಂದು ಜಾತಿಯವ್ರಕ್ಕಂತೇಳಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿಸಿದ್ದಾರೆ. 20,000 ಸಾಬ್ರು ಬಿಟ್ಟರೆ ಇನ್ನು ಬಾಕಿ 85,000 ಓಟು ಯೋಗೀಶಿಗೆ ಬಂದಿರೋದು ಯಾವ ಜಾತಿ ಓಟ್? ಅದು ಯಾವ ಜಾತಿ ಓಟು? ಒಕ್ಕಲಿಗರ ಓಟ್ ಅದ್ರಲ್ಲಿ ಬರಲಿಲ್ವಾ? ಒಕ್ಕಲಿಗರೇ ನಮ್ಮನ್ನು ಓಟ್ ಹಾಕಿಲ್ಲ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಆಗತ್ತಾ? ರಾಮನಗರದಲ್ಲಿ ನಿಖಿಲ್ರವ್ರೆ, ನಿಮಗೆ 20,000 ಜನ ಒಕ್ಕಲಿಗರು ಓಟ್ ಕೊಡಲಿಲ್ಲ. ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಲಿಸಿದ್ರು. ನಿಮ್ಮ ಜಾತಿ ನಿಮ್ಮ ಕೈಯಲ್ಲಿ ಕಟ್ಕೊಳಕ್ಕಾಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀರಿ ನೀವು? ನೀವು ಯಾವತ್ತಿನವರೆಗೂ ಈ ಸಿದ್ಧಾಂತದಲ್ಲಿ ಇರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ